ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನೀವು ವಾರದ ಭವಿಷ್ಯ 2026 ಜನವರಿ ತಿಂಗಳ 4ನೇ ವಾರ ಅಥವಾ ಕೊನೆಯ ವಾರ, ಈ ಒಂದು ವಾರದಲ್ಲಿ ಅಂದರೆ 25ನೇ ಜನವರಿಯಿಂದ 31ನೇ ಜನವರಿಯವರೆಗೆ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಹೇಗೆಲ್ಲ ಇರುತ್ತೆ, ಗ್ರಹಗಳ ಸ್ಥಿತಿಗಳ ಸಂಚಾರ ಹೇಗಿರುತ್ತೆ ಮತ್ತು ಈ ಒಂದು 25ರಿಂದ 31ನೇ ತಾರೀಕುವರೆಗೆ ಇರತಕ್ಕಂತಹ ವಿಶೇಷ ದಿನಗಳು ಎಲ್ಲವನ್ನ ಒಳಗೊಂಡಂತೆ ಈ ಒಂದು ವಾರ ಹೇಗೆಲ್ಲ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ SSP ಜ್ಯೋತಿಷಾಲಯ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳು, ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸುವಂಥವರಾಗ್ತೀವಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ವಾರದ ಒಂದು ಗ್ರಹ ಸಂಚಾರ ಹೇಗಿದೆ ಎಂಬುದನ್ನು ನೋಡೋಣ. ಇಲ್ಲಿ ನಾವು ಚಾರ್ಟ್ ಹಾಕಿದಂತೆ ವಾರದ ಭವಿಷ್ಯ ಜನವರಿ 4ನೇ ವಾರ ಅಥವಾ ಕೊನೆಯ ವಾರ 25 ಜನವರಿಯಿಂದ 31 ಜನವರಿ 2026. ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ದಿನಗಳು ಅಂತ ಹೇಳೋದಾದರೆ, ನಿಮಗೆ 25 ರಥಸಪ್ತಮಿ ಇದೆ, ಭಾನುವಾರ. ಇದು ಕೂಡ ತುಂಬ ವಿಶೇಷದೊಂದಿಗೆ ಕೂಡಿರುತ್ತೆ. ಇಲ್ಲಿ ನಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಲು ಒಂದು ಅವಕಾಶ ಇದೆ. ರಥ ಅಂದರೆ ನಾವು ಸಾಗಿಸುವಂತಹ ದಾರಿಯಾಗಿರ್ಬೋದು, ಮುನ್ನಡೆಸುವಂತಹ ಕಾರ್ಯಗಳಾಗಿರ್ಬೋದು. ಸಪ್ತಮಿ ಅಂತ ಹೇಳಿದರೆ ಇಲ್ಲಿ ಅದು 7ನೇ ದಿನ. ಅಂದರೆ ಈ 7 ಹೆಚ್ಚು ಕಡಿಮೆ ನಿಮಗೆ ವಾರದ ದಿನಗಳು ಅಂತಲೂ ಹೇಳ್ಬೋದು. ಅಂದರೆ ಸೋಮವಾರದಿಂದ ಭಾನುವಾರವಾಗಿ ಬರುವಂತಹ 7 ದಿನಗಳು, ಅದೇ ರೀತಿ 7 ಗ್ರಹಗಳು ಮತ್ತು ನಮ್ಮ ಮನುಷ್ಯನಿಗೆ ಇರತಕ್ಕಂಥ 7 ಗುಣಗಳು, ಅವೆಲ್ಲ ಒಳಗೊಂಡಂತೆ ಈ ರಥಸಪ್ತಮಿ ಅಂತ ಹೇಳಲಾಗುತ್ತೆ. ಈ ದಿನ ರಥಸಪ್ತಮಿಯ ದಿನ ಬ್ರಾಹ್ಮಣರಿಗೆ ಅಥವಾ ವಿಷ್ಣು ದೇವಾಲಯ ಇರತಕ್ಕಂತಹ ದೇವ ಅಂದರೆ ನರಸಿಂಹದೇವರು, ಶ್ರೀನಿವಾಸ ದೇವರು ಮುಂತಾದ ರಾಮದೇವರು, ಇಂತಹ ದೇವಾನುದೇವತೆಗಳಿರುವಂತಹ ದೇವಸ್ಥಾನದಲ್ಲಿ ಗೋಧಿಯನ್ನು ನೀವು ದಾನವಾಗಿ ನೀಡಬಹುದು ಅಥವಾ ನೀವು ಬ್ರಾಹ್ಮಣರಿಗೆ ದಾನವಾಗಿ ನೀಡಬಹುದು. ಅಂದರೆ ಈ ರಥಸಪ್ತಮಿ ತುಂಬ ವಿಶೇಷದಿಂದ ಕೂಡ ಇರುತ್ತೆ. ಮತ್ತು ಈ ದಿನ ಎಕ್ಕಿ ಎಲೆ ಮುಖಾಂತರ ಸ್ನಾನವನ್ನು ಮಾಡಲಾಗುತ್ತೆ. ಅಂದರೆ ನಮ್ಮ ಕರ್ಮಗಳನ್ನು ಎಲ್ಲವೂ ತೊಳೆದುಕೊಂಡು ಹೋಗುತ್ತೆ ಆ ನೀರಿನಲ್ಲಿ. ಸೊ ಈ ದಿನ ಒಂದು ವಿಶೇಷ ಅಂತ ಹೇಳಿದರೆ ಗೋಧಿಯನ್ನು ದಾನವಾಗಿ ನೀಡಿ ಬ್ರಾಹ್ಮಣರಿಗೆ. ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಗೋಧಿ ಸೂರ್ಯನಿಗೆ ತುಂಬ ಇಷ್ಟವಾಗಿರತಕ್ಕಂಥದ್ದು. ಅದೇ ರೀತಿ ಗೋಧಿ ಪಾಯಸವನ್ನು ಮಾಡಿದರೆ ಇನ್ನೂ ಶ್ರೇಷ್ಠ. ಅದನ್ನು ನೀವು ಮಧ್ಯಾಹ್ನ ದೇವರಿಗೆ ಸಮರ್ಪಿಸಿ ಸ್ವೀಕಾರ ಮಾಡಬಹುದು. ಇನ್ನು ಅದೇ ರೀತಿಯಾಗಿ 26ನೇ ತಾರೀಕು ಭೀಷ್ಮಾಷ್ಟಮಿ ಇದೆ. ಇದು ಕೂಡ ತುಂಬ ವಿಶೇಷ ಇರುತ್ತೆ. ಹೆಸರೇ ಸೂಚಿಸಿದಂತೆ ಭೀಷ್ಮ, ಸೊ ಬಲಿಷ್ಠವಾಗಿರತಕ್ಕಂತಹ ದಿನ ಇರುತ್ತೆ. ಇದರದ್ದು ಮುಂದಿನ ದಿನಗಳು ತಿಳಿಸೋಣ. ಇನ್ನು ಅದೇ ರೀತಿ ಮಂಗಳವಾರ ದಿನ 27ನೇ ತಾರೀಕು ಮದ್ದುನವಮಿ. ಉಡುಪಿಯಲ್ಲಿ ಇರತಕ್ಕಂಥ ಅಷ್ಟಮಠಗಳಾಗಿರ್ಬೋದು ಅಥವಾ ಈ ಬ್ರಾಹ್ಮಣರ ಒಂದು ಉನ್ನತ ಹಂತಕ್ಕೆ ಬರುವಂಥ ಕಾರಣಾರ್ಥರು ಯಾರಾದರೂ ಇದ್ದರೆ ಅದು ಮಧ್ವಾಚಾರ ಅಂತ ಹೇಳ್ಬೋದು. ಸೊ ಅವರ ಒಂದು ಹುಟ್ಟಿದ ದಿನ ಉಡುಪಿ ಕ್ಷೇತ್ರದಲ್ಲಿರ್ತಕ್ಕಂಥ ಪಾಜಕ. ಸೊ ಆ ಒಂದು ವಿಶೇಷ ಮುಂದಿನ ದಿನಗಳು ತಿಳಿಸಿಕೊಡುತ್ತೆ. ಬಟ್ ಈ ಒಂದು ತಿಂಗಳಲ್ಲಿ 27ನೇ ತಾರೀಕು ಮದ್ದುನವಮಿ ಇದೆ. ಇನ್ನು 29ನೇ ತಾರೀಕು ಜಯ ಏಕಾದಶಿ ಇದೆ. ಸೊ ಅದೇ ರೀತಿಯಾಗಿ 30ನೇ ತಾರೀಕು ಪ್ರದೋಷ ಇದೆ. ಇದಿಷ್ಟು ಒಂದು 5 ವಿಶೇಷ ದಿನಗಳಿದೆ. ಇನ್ನು ಗ್ರಹಗಳ ಸಂಚಾರ ಅಂತ ನೋಡೋದಾದರೆ, ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ. ಇನ್ನು ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಮಕರ ರಾಶಿಯಲ್ಲಿ ರವಿ, ಶುಕ್ರ, ಕುಜ, ಬುಧ ಇವರು ಮಕರ ರಾಶಿಯಲ್ಲಿದ್ದಾರೆ. 4 ಗ್ರಹಗಳು ಮಕರ ರಾಶಿಯಲ್ಲಿ ಇದ್ದಾರೆ. ಇನ್ನು ನಿಮಗೆ ಚಂದ್ರ ಬಂದ್ಬಿಟ್ಟು ಶನಿಯಲ್ಲಿ ಇದ್ದಾರೆ ಪ್ರಸ್ತುತ 25ನೇ ತಾರೀಕಿನಿಂದ. ಇವರು ಹೀಗೆ ಮೂವ್ ಆಗಿ ನಿಮಗೆ ಮಿಥುನ ರಾಶಿಯಲ್ಲಿ
ಕೊನೆಗೊಳ್ಳುವಂಥದ್ದಾಗುತ್ತೆ. ಅಂದರೆ ಈ ಎಲ್ಲ ಗ್ರಹ ಸ್ಥಿತಿಗಳ ಅನುಗುಣವಾಗಿ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ಈಗ ನೋಡುವಂತಹ ಸಮಯ. ಸೊ ಎಲ್ಲರೂ ಕಾಯ್ತಾ ಇದ್ದೀರಾ ವಾರದ ಭವಿಷ್ಯಕ್ಕಾಗಿ. ಸೊ ವಿವರಣೆ ಸ್ವಲ್ಪ ಕೊಡಬೇಕಾಗುತ್ತೆ. ವಿವರಣೆ ನಂತರ ನಿಮಗೆ ಈ ಒಂದು ಭವಿಷ್ಯವನ್ನು ಹೇಳಲಾಗಿರುತ್ತೆ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ವಿಷಯ ಗೊತ್ತಿದ್ದರೆ ನಿಮಗೂ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಒಂದು ಜನವರಿ ತಿಂಗಳ ಕೊನೆಯ ವಾರದ ಭವಿಷ್ಯ 25ರಿಂದ 31ನೇ ತಾರೀಕುವರೆಗೂ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಮೇಷರಾಶಿಯವರಿಗೆ ಮೊದಲನೆಯದೊಂದು ಶುಭ ಸೂಚನೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಉತ್ತೇಜನ, ಉತ್ಸಾಹ, ಧೈರ್ಯ ಮತ್ತು ಸಾಹಸ ಇದೆಲ್ಲವೂ ಒಂದು ರೀತಿಯಲ್ಲಿ ನಿಮಗೆ ಪ್ರೋಟೀನ್ ರೀತಿಯಲ್ಲಿ ಸಹಕಾರಿಯಾಗುತ್ತೆ ಈ ವಾರ. ಅಂದರೆ ತುಂಬ ಧೈರ್ಯ, ಸಖತ್ತಾಗಿದ್ದ ಸಾಹಸ ರೀತಿಯಲ್ಲಿ ಪ್ರತಿ ಕೆಲಸದಲ್ಲೂ ಒಂಥರ ಮುನ್ನುಗ್ಗೋದು ಅಂತೀವಿ, ಧೈರ್ಯದಿಂದ ಮುನ್ನುಗ್ಗಿ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಈ ವಾರ ಮೇಷರಾಶಿಯವರಿಗೆ ಅನುಭವ ಸಿಗುತ್ತೆ. ಅಂದರೆ ಹಿಂಜರಿಕೆ ಸ್ವಭಾವ ಈ ವಾರದಲ್ಲಿ ನಿಮ್ಮ ಹತ್ರ ಇರೋದಿಲ್ಲ. ಏನಾಗುತ್ತೆ ನೋಡ್ಕೊಳ್ಳೋಣ ಅನ್ನೋ ಒಂದು ಮಟ್ಟಕ್ಕೆ ಮೇಷರಾಶಿಯವರು ಬರುವಂಥದ್ದಾಗ್ತಾರೆ. ಒಂದು ಮೇಷರಾಶಿಯವರಲ್ಲಿ ಅಂದರೆ ಈ ವಾರ ಆದಾಯದಲ್ಲಿ ಏರಿಕೆ ಇದೆ, ಪ್ರಯಾಣದಲ್ಲಿ ಏರಿಕೆ ಇದೆ, ಖರ್ಚುಗಳಲ್ಲೂ ಏರಿಕೆ ಇದೆ. ಈ ಮೂರು ನಿಮಗೆ ಈ ವಾರ ಪ್ರಯಾಣ, ಖರ್ಚು, ಆದಾಯ ಈ ಮೂರು ನಿಮಗೆ ಸಮ ಪ್ರಮಾಣದಲ್ಲಿ ಇದೆ. ಅಂದರೆ ಯಾವುದೋ ಹೆಚ್ಚು ಕಡಿಮೆ ಎಂಥದ್ದು ಇಲ್ಲ. ಧೈರ್ಯಂ ಸರ್ವತ್ರ ಸಾಧನ, ನನಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುನ್ನುಗ್ತೀರ. ಬಟ್ ಇಲ್ಲಿ ಆರ್ಥಿಕವಾಗಿ ನಿಮಗೆ ಖರ್ಚುಗಳು ಮಾತ್ರ ಅಧಿಕವಾಗಿ ಬರುವಂಥದ್ದಾಗುತ್ತೆ. ಈ ವಾರ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ, ತುಂಬ ಕಷ್ಟ. ಯಾಕೆಂದರೆ ಬಲವಾದ ಖರ್ಚುಗಳು ಬರುತ್ತೆ. ಖರ್ಚು ಅಂತಿಂಥ ಖರ್ಚಲ್ಲ, ಬಲವಾದ ಖರ್ಚುಗಳು ಬರುವಂಥದ್ದಾಗುತ್ತೆ. ನಿಮ್ಮ ತಪ್ಪು, ಇನ್ನೊಬ್ಬರು ತಪ್ಪು, ಅಥವಾ ಯಾವುದೋ ಒಂದು ತಪ್ಪಿನ ಪೆನಾಲ್ಟಿ ಅಂತೀವಿ ಅದಕ್ಕೆ, ಆ ರೀತಿಯಲ್ಲಿ ಖರ್ಚುಗಳಿರುತ್ತೆ. ಈಗ ಹೇಗೆ ಸಿಗ್ನಲ್ ಜಂಪ್ ಆಗಿ ಯಾವುದೋ ವರ್ಷದಲ್ಲಿ ಜಂಪ್ ಮಾಡಿರ್ತೀವಿ, ಈಗ ಸಿದ್ದಿಗಿದಂಗೆ ಸಿಗ್ನಲಲ್ಲಿ ತಡೋದು, ಎನ್ಕ್ವೈರಿ ಅಥವಾ ಏನೋ ಆನ್ಲೈನಲ್ಲಿ ಚೆಕ್ ಮಾಡಿದರೆ ಸುಮಾರು ಅಮೌಂಟ್ ಕಟ್ಟಬೇಕಾಗಿರುತ್ತೆ. ಆ ರೀತಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಈ ವಾರದಲ್ಲಿ ಬಡ್ಡಿ, ಚಕ್ರಬಡ್ಡಿ ರೀತಿಯಲ್ಲಿ ಖರ್ಚುಗಳು ಬರುವಂಥದ್ದಾಗುತ್ತೆ. ಇದಕ್ಕೆ ಕಾರಣ ಅದೇ ಶನಿ ಮೊದಲನೇ ಚರಣ ಇದಿದೆ. ಇನ್ನು ಅದೇ ರೀತಿಯಾಗಿ ನಿಮಗೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿರ್ತಾರೆ ಸಹೋದರ, ಸಹೋದರಿ, ಬಂಧುಗಳು, ಸ್ನೇಹಿತರು, ಇವರೆಲ್ಲ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಏನಿದೆಯೋ ಅದಕ್ಕೆ ಅವರ ಬೆಂಬಲ ಸದಾ ಇರುವಂಥದ್ದಾಗುತ್ತೆ. ಇನ್ನು ನಿಮಗೆ ಈ ವಾರದಲ್ಲಿ ಪ್ರಯಾಣದ ಜೊತೆಗೆ ಸ್ವಲ್ಪ ನಿಮಗೆ ಈ ಬಂಧುಗಳು ಅಥವಾ ಮಿತ್ರಗಳು ಯಾರಾದರೂ ಒಬ್ಬರು ಜೊತೆಗೆ ಬರುವಂಥವ್ರು ಆಗ್ತಾರೆ. ಅಂದರೆ ಅವರ ಕೆಲಸನೂ ಆಯಿತು, ನಿಮ್ಮ ಕೆಲಸನೂ ಆಯಿತು ಅಂತ ಜಾಯಿಂಟ್ ಆಗಿ ಹೋಗುವಂಥದ್ದಾಗುತ್ತೆ. ಇದಕ್ಕೂ ನಿಮ್ಮದೇ ಖರ್ಚಿರುತ್ತೆ. ಅಂದರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಅವ್ರು ಕೊಟ್ಟರೆ ಚೆನ್ನಾಗಿರಲ್ಲ, ಹಾಗೆ ನೀವು ಕೊಡಬೇಕಾಗತ್ತೆ. ಇಲ್ಲಿ ನಿಮಗೆ 100 ರೂಪಾಯಿ ಖರ್ಚು ಬರೋಲ್ಲಿ 200 ರೂಪಾಯಿ ಬರುತ್ತೆ, ಅಂದರೆ 100 ರೂಪಾಯಿ ಎಕ್ಸ್ಟ್ರಾ ಹಾಕಬೇಕು. ಈ ರೀತಿಯಲ್ಲೂ ಖರ್ಚುಗಳು ಈ ವಾರ ಬರುವಂಥದ್ದಾಗುತ್ತೆ. ಇನ್ನು ಮಕ್ಕಳಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಬಂಧುಗಳಾಗಿರ್ಬೋದು, ಅವ್ರು ಏನೋ ಒಂದು ರೀತಿಯಲ್ಲಿ ತಪ್ಪು ಮಾಡಿರ್ತಾರೆ. ಸೊ ಎಲ್ಲೋ ನೀವು ಅದನ್ನು ಪೇ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಖರ್ಚುಗಳು ಪದೇ ಪದೇ ಈ ವಾರದಲ್ಲಿ, ಅಂದರೆ ಈ ಜನವರಿಯ ಕೊನೆಯ ವಾರದಲ್ಲೇ ಬರುವಂಥದ್ದು ಆಗಿರುತ್ತೆ. ಮೇಷರಾಶಿಯವರು ಸ್ವಲ್ಪ ತಾಳ್ಮೆ ಇರಲಿ ಅಷ್ಟೇ. ಸುಮ್ಮನೆ ಮುಂಗೋಪಿ, ಕೋಪ ಇದರಿಂದ ಯಾವುದೂ ವರ್ಕೌಟ್ ಆಗಲ್ಲ. ದಯವಿಟ್ಟು ತಾಳ್ಮೆ ಅಂತ ವಿಚಾರ ಮಾಡಿ. ತಪ್ಪು ಆಗಿದೆ, ಗ್ಲಾಸ್ ಒಡೆದೋಗಿದೆ, ಈಗ ಅದನ್ನು ಜೋಡಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಮುಂದೆ ಹೀಗಾಗದೇ ರೀತಿಯಲ್ಲಿ ಪ್ರಯತ್ನ ಪಡಿ, ಅಷ್ಟೇ ನಾವು ಹೇಳಬಲ್ವಿ. ಏಕೆಂದರೆ ಮೇಷರಾಶಿಯವರಿಗೆ ಸಾಧ್ಯವಾದಷ್ಟು ಕೋಪ ಜಾಸ್ತಿ. ಇವರ ಕೋಪ ವಿಪರೀತ ಬರುವಂಥದ್ದಾಗುತ್ತೆ. ಯಾಕಂದರೆ ಅನಾವಶ್ಯಕ ಖರ್ಚುಗಳು ಆ ರೀತಿ ಬಂದು ಬಿಟ್ಟಾಗ ಯಾವ ಮನುಷ್ಯ ಸುಮ್ಮನೆ ಇರ್ತಾನೆ. ಸೊ ಸ್ವಲ್ಪ ಕೋಪ ನೆತ್ತಿಗಿರ್ಬೋದು, ಅಥವಾ ಬೌಂಡ್ರಿ ಲೈನ್ ಕ್ರಾಸ್ ಆಗ್ಬೋದು, ಕೈ ಮಿಲಾಯಿಸೋಂಥಕ್ಕೂ ಹೋಗ್ಬೋದು. ಆದಷ್ಟು ಸ್ವಲ್ಪ ಹುಷಾರಿಂದ ಇರಿ. ಇನ್ನು ಸಮಸ್ತ
ಉದ್ಯೋಗದಾತರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಇವರಿಗೆಲ್ಲ ಒಂದು ರೀತಿಯಲ್ಲಿ ಲಾಭ ಇದೆ, ಆದರೆ ಉಳಿತಾಯ ಇಲ್ಲ. ಯಾಕೆಂದರೆ ಆ ರೀತಿ ಖರ್ಚುಗಳು ಬಂದಿರುತ್ತೆ. ಆದಾಯ ಹೇಗಿರುತ್ತೋ ಅದೇ ಫೋರ್ಸಲ್ಲಿ ಖರ್ಚುಗಳಿರುತ್ತೆ. ಹೀಗಾಗಿ ಉಳಿತಾಯ ಎಂಬುದೇ ಇಲ್ಲ. ಇನ್ನು ಮಂಗಳವಾರ, ಶನಿವಾರ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮಂಗಳವಾರ, ಶನಿವಾರ ಈ 2 ದಿನ ಮೇಷರಾಶಿಯವರಿಗೆ ಸ್ವಲ್ಪ ಈ ಗ್ರಹ ಸ್ಥಿತಿಗಳ ಅನುಗುಣವಾಗಿ ಸ್ವಲ್ಪ ನಿಮಗೆ ಜ್ವರ ಬರ್ಬೋದು, ಕೆಮ್ಮು ಬರ್ಬೋದು, ಈ ಕಿವಿ ಮಂದ ಆಗ್ಬೋದು, ಅಥವಾ ಕಣ್ಣು ಉರಿ ಬರ್ಬೋದು, ಹೊಟ್ಟೆ ಉರಿ ಬರ್ಬೋದು. ಏನೋ ಒಂದು ಡಿಸ್ಟರ್ಬೆನ್ಸ್ ಆ ಇಡೀ ದಿನ ನಿಮ್ಮನ್ನು ತಿಂದು ಹಾಕಿಬಿಡುತ್ತೆ, ಅಥವಾ ರೆಸ್ಟ್ ತಗೋಬೇಕಂತ ಅನಿಸುತ್ತೆ. ಸೊ ಹಾಗಾಗಿ ಆ ದಿನ ಸ್ವಲ್ಪ ಆದಷ್ಟು ಹುಷಾರಾಗಿದೆ. ಇನ್ನು ಹೊರಗಡೆ ಹೋಗಬೇಕಾದ್ರೆ ನೀವು ವಾಹನ ಏನಾದರೂ ಚಲಿಸ್ತಾ ಇದ್ದರೆ ದಯವಿಟ್ಟು ನಿಧಾನವಾಗಿ ಹೋಗಿ, ಅಥವಾ ಹೋಗದೇ ಇರೋದು ಉತ್ತಮ. ಬಸ್ಸು, ಆಟೋ ಹೇಗಾದರೂ ಒಂದು ಈ ವಾರ ಟ್ರಾವೆಲ್ ಅಂದರೆ 25ರಿಂದ 31 ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಅವಕಾಶಗಳು ನಿಚ್ಚಳವಾಗಿದೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಈ ವಾಹನವನ್ನು ಓಡಿಸ್ತಾ ಇದ್ದರೆ ನಿಧಾನವಾಗಿ ಓಡಿಸಿ. ಏನೂ ಸ್ಪೀಡ್ ಬೇಡ, ಓವರ್ಟೇಕ್ ಮಾಡೋದು ಬೇಡ. ಯಾರ ಹತ್ರ ಜಗಳ, ತಂಟೆ, ತಕರಾರಕ್ಕೆ ಈ ವಾರ ಹೋಗಬೇಡಿ. ಆದಷ್ಟು ವಾಹನ ಆಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು, ವ್ಯಾವಹಾರಿಕ ಆಗಿರ್ಬೋದು, ಅಥವಾ ನೀವು ಇರತಕ್ಕಂಥ ಪರಿಸರದಲ್ಲಿ ಆಗಿರ್ಬೋದು, ತುಂಬ ಸೌಮ್ಯವಾಗಿ ನಿಮ್ಮ ಕೆಲಸ ನೀವು ಅಷ್ಟೇ ಇದ್ಬಿಡಿ. 3ನೇ ವ್ಯಕ್ತಿಯ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. 3ನೇ ವ್ಯಕ್ತಿಯ ಸಹಾಯಕ್ಕೆ ಹೋಗಬೇಡಿ. 3ನೇ ವ್ಯಕ್ತಿಯನ್ನು ನಂಬಿ ಕೆಲಸ ಮಾಡಲು ಹೋಗಬೇಡಿ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಯಾವುದಕ್ಕೂ ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯ ನಿಮ್ಮನ್ನು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ, ಅದು ಖಂಡಿತ. ಬಟ್ ಈ ವಾರ ಸ್ವಲ್ಪ ಹುಷಾರದಿಂದ ಇರಿ ಮೇಷರಾಶಿಯವರು. ಆದಷ್ಟು ವಾಹನ, ಶತ್ರುಗಳು, ಹಿತಶತ್ರುಗಳು ಇವರ ಮುಖಾಂತರನೂ ತೊಂದರೆ ಇದೆ. ಹಾಗಾಗಿ ಸ್ವಲ್ಪ ನೆಮ್ಮದಿಯಾಗಿರಬೇಕು ಅಂದರೆ ತಾಳ್ಮೆಯನ್ನು ವಹಿಸ್ಕೊಳ್ಳಿ. ಯಾವುದಕ್ಕೂ ಸುಳ್ಳನ್ನು ಹೇಳಬೇಡಿ. ಯಥಾಭಕ್ತಿ ಯಥಾಶಕ್ತಿ ಕೆಲಸ ಮಾಡಿ ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ಈ ಒಂದು ಕೊನೆಯ ವಾರದಲ್ಲಿ ತುಂಬ ಚೆನ್ನಾಗಿದೆ. ಈ ದಿನ ರಥಸಪ್ತಮಿ. ಈ ದಿನ ನಿಮಗೇನಾದರೂ ಶತ್ರುಗಳ ಕಾಟ ಇದ್ದರೆ ಗೋಧಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿ. ಶತ್ರುಗಳ ಕಾಟ ತುಂಬ ವಿಪರೀತವಾಗಿ ಕಾಡ್ತಾ ಇದ್ದರೆ ಗೋಧಿಯನ್ನು ದಾನ ಮಾಡಿ, ಅದರ ಜೊತೆಗೆ ದಕ್ಷಿಣೆಯೊಂದಿಗೆ. ಇನ್ನು ಯಾರಿಗೆಲ್ಲ ಸಾಲ, ಯಾಕಂದರೆ ಈ ಹಳೆಸ ಶನಿ ಬಂದರೆ ಸಾಲ ತುಂಬ ಇರುತ್ತೆ, ಅದು ಪ್ರಚೋದನೆ ಮಾಡುತ್ತೆ ಸಾಲ ಮಾಡಲಿಕ್ಕೆ. ಹಾಗಾಗಿ ಸಾಲ ಏನಾದರೂ ವಿಪರೀತಕ್ಕೆ ಕಾಡ್ತಾ ಇದ್ದರೆ ಈ ದಿನ ಗೋಧಿಯನ್ನು ಒಂದು ಬೌಲಲ್ಲಿ ಹಾಕಿಕೊಳ್ಳಿ. ಅದರ ಜೊತೆಗೆ ಒಂದು kg ಗೋಧಿ ತಗೊಳ್ಳಿ. ಅದರ ಜೊತೆಗೆ 2 ಮಣ್ಣಿನ ದೀಪ ಅದರ ಮೇಲೆ ಇಟ್ಬಿಡಿ. ಒಂದಿಷ್ಟು ಈ ದೀಪದ ಎಣ್ಣೆಯನ್ನು ಹಾಕಿ ಅದರಲ್ಲಿ 2 ಲವಂಗ ಹಾಕಿ, ಚೆನ್ನಾಗಿ ಹೂ ಇರೋದು, ಯಾವುದೋ ಡ್ಯಾಮೇಜ್ ಇರಬಾರ್ದು ಲವಂಗ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಹೇಳ್ಕೊಂಡು 2ಕ್ಕೂ 2 ಲವಂಗ ಹಾಕಿ, ಅಂದರೆ 2 ಮಣ್ಣಿನ ದೀಪ, ಅವೆರಡಕ್ಕೂ ಎಣ್ಣೆ ಹಾಕಿ, ಅಂದರೆ ಗೋಧಿಯನ್ನು ಒಂದು ಹಿತ್ತಾಳೆ ಬೌಲಲ್ಲೋ, ಸ್ಟೀಲ್ ಬೌಲಲ್ಲೋ, ಅಥವಾ ತಾಮ್ರ ಬೌಲೋ, ಅಥವಾ ನಿಮ್ಮ ಮನೆಯಲ್ಲಿ ಯಾವ ಬೌಲ್ ಇದೆ ಆ ಬೌಲಲ್ಲಿ ಇಡಿ. ಯಾವುದೂ ಇಲ್ಲ ಅಂದರೆ ಮಣ್ಣಿಂದ ಒಂದು ಬೌಲ್ ಬರುತ್ತೆ ಸಣ್ಣದು, ಅದಾದರೂ ತಗೊಳ್ಳಿ, ಹೇಗಾದರೂ ಸರಿ. ಅದನ್ನು ನೀವು ನಿಮ್ಮ ಒಂದು ದೇವರ ಮನೆಯಲ್ಲೇ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಯಾವುದಾದ್ರೂ ಒಂದು ಸ್ಥಳವನ್ನು, ಪ್ಲೇಸನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆ ಒಂದು ಮುಂದೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಒಂದು ಗೋಧಿ ಹಾಕಿರ್ತಕ್ಕಂಥ ಬೌಲನ್ನು ಇಟ್ಬಿಡಿ. ನಿಮ್ಮ ಮುಖ ಸೂರ್ಯನ ಕಡೆಗೆ ಇರಲಿ. ಸೊ ಇದು ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಮಾಡೋದು ಒಳ್ಳೆಯದು. ಸೂರ್ಯ ಮುಳುಗೋಕ್ಕಿಂತ ಮುಂಚೆ, ಅಂದರೆ ಸಾಯಂಕಾಲ ಒಂದು 6 ಗಂಟೆ ಒಳಗಾಗಿ ಮಾಡಿ. ಸೊ ಈ ಒಂದು ದಿನ ಏನು ಮಾಡಬೇಕು, ಈ ಸಾಲದಿಂದ ಮುಕ್ತಿ ಆಗಬೇಕು ಅಂತ ಹೇಳಿದರೆ ಆ 2 ದೀಪಗಳಿಗೆ 2 ಲವಂಗ, ಹತ್ತಿಯ ಬತ್ತಿ ಅಂತೇಳಿ ದೀಪ ಹಚ್ಚಲಿಕ್ಕೆ ಅದು, ಆಮೇಲೆ ಎಣ್ಣೆ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೆಲ್ಲ ಸಾಲಗಳಿದೆ ಅದೆಲ್ಲವನ್ನು ಸೂರ್ಯದೇವರಿಗೆ ಸಮರ್ಪಿಸಿ, ತದನಂತರ ಹಾಕಿದ ನಂತರ ನಿಮ್ಮ ಕುಲದೇವರನ್ನು ಪ್ರಾರ್ಥಿಸಿ ದೀಪವನ್ನು ಬೆಳಗಿಸಿದ ನಂತರ ನೀವೇನು ಮಾಡಬೇಕು, ಓಂ ಸೂರ್ಯ ದೇವಾಯ ನಮಃ ಅಂತೇಳಿ 108 ಸತ ಜಪ ಮಾಡಿ. ಓಂ ಸೂರ್ಯ ದೇವಾಯ ನಮಃ, ಇಷ್ಟೇ ಸಿಂಪಲ್. ಇದನ್ನು ಮಾಡಿದ ನಂತರ ಒಂದು ತೆಂಗಿನಕಾಯಿ ಅಥವಾ ಬಾಳೆಹಣ್ಣು ಯಾವುದಾದ್ರೂ ನೈವೇದ್ಯ ತೋರಿಸಿ ನಿಮ್ಮ ಒಂದು ಈ ಮಂತ್ರ ಶಕ್ತಿಯಿಂದ
ದಿನದಿಂದ ದಿನಕ್ಕೆ ನಿಮಗಿರ್ತಕ್ಕಂತಹ ಈ ಸಾಲದ ಬಾಧೆ ಕಡಿಮೆ ಆಗೋಂಥ ಸ್ಟೇಜಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ದಿನ ಅಥವಾ ಈ ಇಡೀ ವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ, ಅದರ ಜೊತೆಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಮೆಸೇಜ್ ಹಾಕಿ, ನಾವು ಇನ್ನೂ ವಿವರಣೆ ಕೊಡಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಮೇಷರಾಶಿಯ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.